ಕೆರಗೋಡ್ನಲ್ಲಿ ನಿಮಗೆ ಗೊತ್ತಿದೆ, ಕೆರಗೋಡ್ನಲ್ಲಿ ಡೇಟ್ ಒಂದು ಸ್ವಲ್ಪ ಕೆಲವರು ಹೊಡೆದಾಕಿದ್ದಾರೆ ಅಂತಾರೆ ಅಥವಾ ತಿದ್ದಿದ್ದಾರೆ ಅಂತಾರೆ, ಅದೇನೇ ಇರಲಿ, ಅದು 29/12/23 ಅಂತಿದೆ, ಅದು ಲೇಟಾಗಿ ಮಾಡಿರ್ತಕ್ಕಂಥದ್ದು ಅಂತಾರೆ, ಅದೇನೇ ಇರಲಿ, ಅಲ್ಲಿ ಬರ್ಕೊಟ್ಟಿದ್ದಾರೆ ಅವರು. ಆವರಣದಲ್ಲಿ, ಪಂಚಾಯಿತಿಯ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ಅವಕಾಶ ಕೋರಿ ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಸರಿಯಷ್ಟೇ. ನಾವು ಧ್ವಜಸ್ತಂಭ ನಿರ್ಮಿಸಲು ದಯಮಾಡಿ ಅವಕಾಶ ಮಾಡಿಕೊಡಬೇಕೆಂದು ಮನವಿ. ಆ ಧ್ವಜ ಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕದ ಬಾವುಟ ಹಾರಿಸಲು ಬದ್ಧರಿರುತ್ತೇವೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಷರತ್ತುಗಳನ್ನು ಒಪ್ಪಿ ಸಹಿ ಮಾಡಿರುತ್ತೇವೆ. ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ಅವರು ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ಒಂದು ಗೌರಿಶಂಕರ ಟ್ರಸ್ಟ್ ಏನಿದೆ, ಸದರಿ ಅರ್ಜಿಯನ್ನು ವಿಚಾರಣೆಗೆ ತಗೊಂಡು ಮೀಟಿಂಗ್ನಲ್ಲಿ ರೆಜುಲೇಷನ್ ಮಾಡಿ ಒಂದು ಬಾಂಡ್ ತಗೊಂಡಿದ್ದಾರೆ. ಅವರಿಂದ ಏನು ಬಾಂಡ್ ತಗೊಂಡಿದ್ದಾರೆ? ಕೆರಗೋಡು ಗ್ರಾಮದ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ. ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು, ಯಾವುದೇ ಲೋಪದೋಷ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವೇ ಜವಾಬ್ದಾರಿ ಆಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರ್ತೇವೆ. ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ. ಅದಕ್ಕೆ ಸಹಿ ಅವರೇ ಹಾಕಿ ಅದಕ್ಕೆ ಸರ್ಟಿಫಿಕೇಟ್ ತಗೊಂಡಿರ್ತಕ್ಕಂಥದ್ದು. ಷರತ್ತುಗಳು: ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕ ಕನ್ನಡ ಬಾವುಟಗಳನ್ನು ಮಾತ್ರ ಆರಿಸುವುದಕ್ಕೆ ಮಾತ್ರ ಅವಕಾಶವಿದ್ದು, ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನು ಆರಿಸುವಂತಿಲ್ಲ. ಧ್ವಜ ಆರೋಹಣ ಮಾಡುವ ಸಮಯ ಬೆಳಗ್ಗೆ 7ರಿಂದ 8 ಗಂಟೆ, ಬಳಿಕ ಸಂಜೆ 5:30ಕ್ಕೆ 5:45ಕ್ಕೆ ಇಳಿಸಬೇಕು. ಧ್ವಜಾರೋಹಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಮಾರ್ಪಾಡು ಮಾಡುವ ಸುತ್ತೋಲೆಗಳು ಬದ್ಧರಾಗಿರ್ತಕ್ಕಂಥದ್ದು. ಯಾವುದೇ ಗಲಭೆಗಳು ಅವಕಾಶ ಕೊಡದಂತೆ ಬದ್ಧರಾಗಿರ್ತಕ್ಕಂಥದ್ದು. ಧ್ವಜ ಆರೋಹಣ ಮಾಡುವ 6-7 ದಿನಗಳ ಮುಂಚಿತವಾಗಿ ಗ್ರಾಮ ಪಂಚಾಯಿತಿ ಹಾಗೂ ಕೆರಗೋಡು ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವುದು. ಇಷ್ಟೆಲ್ಲ ಷರತ್ತನ್ನು ಒಪ್ಪಿ ದಾಖಲೆಗಳು ಕೊಟ್ಟು ನಂತರ ಅವರು ಧರ್ಮಕ್ಕೆ ಯಾವುದೇ ನಿಖರವಾದಂಥ ಧ್ವಜ ಇಲ್ಲ, ಯಾವ ಧರ್ಮಕ್ಕೂ ಅವರು ಹಾಕೊಂಡಾಗ ಅದನ್ನು ತಾಲೂಕ್ ಪಂಚಾಯಿತಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ವಾಪಸ್ ತಗೊಂಡು ಅವರು 29 ಅನುಮತಿಯನ್ನು ಅಮಾನತುಗೊಳಿಸೋರು. ಜನವರಿ 25ನೇ ತಾರೀಕು ಇವೆಲ್ಲ ಘಟನೆ ನಡೆದಾಗ, ಸೊ ಇದನ್ನು ನೀವು ತಪ್ಪಾಗಿ ನಿಮ್ಮ ಷರತ್ತುಗಳನ್ನು ಮೀರಿ ಮಾಡಿದ್ದೀರಾ ಅಂಥೇಳಿ ಆ ಅನುಮತಿಯನ್ನು ವಾಪಸ್ ಪಡೆದಿದ್ದಾರೆ. ವಾಪಸ್ ಪಡೆದ ಮೇಲೆ ಅವರು ಕೆಳಗಡೆ ಇಳಿಸಿದ್ದಾರೆ. ಕೆಳಗಡೆ ಇಳಿಸಿ ಮತ್ತೆ ರಾಷ್ಟ್ರಧ್ವಜವನ್ನು 26ನೇ ತಾರೀಕು ಹಾಕಿದ್ದಾರೆ. ರಾಷ್ಟ್ರಧ್ವಜನ 26ನೇ ತಾರೀಕು ಬೆಳಗ್ಗೆ ಹಾಕಿ ಯಾರು ಪ್ರಚೋದನೆ ಇದೆಯೋ ಗೊತ್ತಿಲ್ಲ, ಚುನಾವಣೆಗೋಸ್ಕರ ಇದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೋ ಗೊತ್ತಿಲ್ಲ. ನನಗಂತೂ ತಿಳಿದಿರ್ತಕ್ಕಂಥದ್ದು, ಕೆರಗೋಡಿನ ಅನೇಕ ಯುವಕರು ನನ್ನ ಜೊತೆ ಮಾತಾಡಿದ್ದಾರೆ, ಶಾಸಕರ ಜೊತೆ ಮಾತನಾಡಿದ್ದಾರೆ, ಅವ್ರು ಯಾರ್ದು ಈ ಪ್ರಯತ್ನ ಇಲ್ಲ. ಅವರು ಯಾವ ಕಾರಣಕ್ಕೆ ಅದನ್ನು ಆ ಒಂದು ಪತ್ರದಲ್ಲೇ ಮೆನ್ಷನ್ ಮಾಡಿದ್ದಾರೆ, ರಾಷ್ಟ್ರಧ್ವಜ ಅಥವಾ ಕನ್ನಡ ಬಾವುಟ ಅಂತ. ಆದರೆ ಅಂತಿಮವಾಗಿ ಅವರ ಮೇಲೆ ಒತ್ತಡ ಹೇರಿದಾರೋ ಅಥವಾ ಬೇರೆ ಪ್ರಚೋದನೆ ಮಾಡಿದಾರೋ, ನೆಮ್ಮದಿನ ಹಾಳು ಮಾಡಲಿಕ್ಕೆ ಇವರು ಕುಮಾರಸ್ವಾಮಿಯವರು, ಅಶೋಕರು, ಇವತ್ತು CT ರವಿಯವರು ಆ ಬಾವುಟವನ್ನು ತೆಗೆದು ಬೇರೆ ಬಾವುಟವನ್ನು ಏರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಜಿಲ್ಲಾ ಆಡಳಿತ
ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನ ಜಿಲ್ಲೆನಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿ. ನೀವಿದ್ದರೆ ಏನು ಮಾಡ್ತಿದ್ರಿ? ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸ್ತಿದ್ರೋ? ನೀವು ಇಷ್ಟೆಲ್ಲ BJP ಬಗ್ಗೆ, RSS ಬಗ್ಗೆ, ಪೇಶ್ವೆ ಬಗ್ಗೆ ಮಾತನಾಡಿದಿರಲ್ಲ, ನೀವು ಇವಾಗ ಮುಖ್ಯಮಂತ್ರಿ ಇದ್ದರೆ ಏನು ಮಾಡ್ತಿದ್ರಿ? ಹೇಳಬೇಕು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರೆ ಏನು ಮಾಡ್ತಿದ್ರಿ?